ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಾಳೆ ನಡೆಯಲಿರುವಂಥ ನಿಮ್ಮ ಮ್ಯಾಥಮೆಟಿಕ್ಸ್ ನೋಡಿ, ಸ್ಟೇಟ್ ಲೆವೆಲ್ ಎಕ್ಸಾಮ್. ಇದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2026. ನೋಡಿ, ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಮೀಡಿಯಂ ಪೇಪರನ್ನು ಮಾದರಿ ಪ್ರಶ್ನೆ ಪತ್ರಿಕೆ 2 ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು ಅದರ ಉತ್ತರಗಳನ್ನು ಇದನ್ನು ಮಾಡಿತ್ತು. ಈಗ ಪತ್ರಿಕೆ 2 ಮತ್ತು ಅದರ ಉತ್ತರಗಳನ್ನು ನೋಡೋಣ. ನೋಡಿ, ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ, ನಿಮಗೆಲ್ಲ ಗೊತ್ತಿದೆ. ದ ಪ್ರೊಬ್ಯಾಬಿಲಿಟಿ ಆಫ್ ಶುವರ್ ಇವೆಂಟ್ ಈಸ್ 1. ನಾನಷ್ಟೇ ತೋರಿಸ್ತಾ ಹೋಗ್ತೀನಿ, ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ತುಂಬ ವಿಡಿಯೋ ದೊಡ್ಡದಾಗೋದ್ರಿಂದ. sec square theta minus 1 is equal to tan square theta. The lines represented by a pair of linear equations in two variables having no solution are parallel. Volume of a cuboid whose length is L unit, breadth is B unit and height is H unit. ನೋಡಿ, ಎಷ್ಟು ಸುಲಭವಾಗಿ ಕೇಳಿದ್ದಾರೆ. LBH cubic units. Area of a circle is 100 cm square ಆದರೆ the area of its quadrant is 25 cm square. ಮತ್ತು distance of a point P xy from the origin is square root of x square plus y square units. ನೋಡಿ, 7 into 11 into 13 plus 13 is a composite number. But in the given figure, the length of the tangent drawn from point P to the circle with center O is 8 cm. If the distance of P from center is 10 cm, then the radius of the circle is. The answer ಏನಿರ್ಬೋದು? Answer 6. ನೀವು ಹಾಗೆ ನೋಡ್ತಾ ಹೋಗಬಾರ್ದು, ನೀವು ನಿಮಗೆ ಬರ್ತದೋ ಇಲ್ಲೋ, ಯಾವ ರೀತಿ ಬಂತು ಅನ್ನೋದೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ರೈಟ್ ದ LCM of 5 and 7, 35. Write the roots of the quadratic equation. ನೋಡಿ, ಆನ್ಸರ್ ನೋಡಿ. ಇನ್ನು ಇನ್ ದ ಗಿವನ್ ಫಿಗರ್ 11th ನೋಡಿ, 12th find the value, 13th find the coordinates of the midpoint of the line segment. In a 14th, the radii of the base and height of a cylinder and a cone are same. If the volume of the cylinder is 27 cubic units, then find the volume of the cone. ನೋಡಿ, ವಾಲ್ಯೂಮ್ ಆಫ್ ದ ಕೋನ್ ಯಾವ ರೀತಿ, 1/3 ಇಂಟು ವಾಲ್ಯೂಮ್ ಆಫ್ ಸಿಲಿಂಡರ್ 1/3 ಇಂಟು 27 ಈಕ್ವಲ್ ಟು 9 ಕ್ಯೂಬಿಕ್ ಯೂನಿಟ್ಸ್. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಎ ಆ್ಯಂಡ್ ಬಿ. ನೋಡಿ, ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ನೋಡ್ಕೊಳ್ಳಿ. ಇಫ್ ದ ಪೇರ್ ಆಫ್ ದ ಲೀನಿಯರ್ ಇಕ್ವೇಷನ್ಸ್, ಎಲ್ಲ ನಿಮಗೆ ಮಾಡ್ಲಿಕ್ಕೆ ಬರ್ತಾವೋ ಇಲ್ವೋ ಏನು ಅಂತೆಲ್ಲ ನೀವು ನೋಡ್ಕೋಬೇಕು. In answer the following question, prove that 6 plus square root of 2 is an irrational number. ಯಾವ ರೀತಿ ಪ್ರೂವ್ ಮಾಡಬೇಕು ಅನ್ನೋದನ್ನ. Solve the given pair of linear equations by elimination method. Find the roots of the quadratic equation, or find the nature of the roots of the quadratic equation. ನೋಡಿ, 2 R ಇದೆ, ಒಂದು ಚಾಯ್ಸ್ ಇದೆ ನಿಮಗೆ. ಫಸ್ಟ್ದು ಆನ್ಸರ್ ಇದೆ, ಸೆಕೆಂಡ್ದು ಆನ್ಸರ್ ಇದೆ. ನೋಡಿ, ಇಲ್ಲಿ 20th ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 147 ಯೂಸಿಂಗ್ ದ ಫಾರ್ಮುಲಾ. ನೋಡಿ, ಫಾರ್ಮುಲಾ ಹಾಕಿ ಕಂಡುಹಿಡಿಬೇಕು. ಪ್ರೂವ್ ದ್ಯಾಟ್, ಇಲ್ಲಿ ಕೂಡ ನೋಡಿ, ಇಲ್ಲೊಂದು ಕ್ವಶನ್ ಇದೆ ಮತ್ತು ಆರ್ ಇದೆ, ಮತ್ತೊಂದು ಕ್ವಶನ್ ಇದೆ. ಎರಡರಲ್ಲಿ ಒಂದನ್ನು ನೀವು ಇದನ್ನು ಮಾಡಬೇಕು. ನೋಡಿ, ಮೊದಲು ಫಸ್ಟ್ ಆನ್ಸರ್ ಇದೆ, ಆಮೇಲೆ 6 ಕ್ವಶನ್ ಅದು ಆನ್ಸರ್ ಇದೆ. In the next 22nd, find the coordinates of the point which divides the line segment. ಆಮೇಲೆ draw a circle of radius 3 cm and construct a pair of tangents to the circle. The bag contains 3 red balls and 5 black balls. A ball is drawn at random from the bag. Find the probability the ball. In a 4th section, ನೋಡಿ, answer the following question. If alpha and beta are the two zeros of the polynomial, then find the value of. ನೋಡಿ, ಆನ್ಸರ್ ನೋಡ್ತಾ ಹೋಗಿ. Two line segments AB and CD intersect each other at a point O. ನೋಡಿ, two line segments AB and CD intersect each other at a point. Prove that.
Next, prove that the tangent at any point of a circle is perpendicular to the radius through the point of contact. ಗಿವನ್ ಡಾಟಾ ನೋಡಬೇಕು, ಏನು ಪ್ರೂವ್ ಮಾಡಬೇಕು ಅನ್ನೋದು ನೋಡಿಕೊಂಡು 28 ಪ್ರೂವ್ ದ್ಯಾಟ್. ನೋಡಿ, ಇಲ್ಲಿ ಕೂಡ ಒಂದು 6 ಕ್ವಶನ್ ಇದೆ. ಎವ್ಯಾಲ್ಯುವೇಟ್, ಇದನ್ನಾದರೂ ಬರೀಬೇಕು, ಇದನ್ನಾದರೂ ಬರೀಬೇಕು. ಫಸ್ಟ್ ಕ್ವಶನ್ ಆನ್ಸರ್ ಇದು. ಆಮೇಲೆ ನೆಕ್ಸ್ಟ್ 6ದ್ದು ಇರುತ್ತೆ ನೋಡಿ, ಇದು 6 ಕ್ವಶನ್ದ ಆನ್ಸರ್. ನೋಡಿ, ಎಷ್ಟು ಸ್ಟೆಪ್ ಬರೆದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಇದೆ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಆಫ್ section of the line segment joining the points. ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ನೆಕ್ಸ್ಟ್ 30th question. A hand fan is made up of a cloth fixed in between the metallic wires. ನೋಡಿ, 6 ಕ್ವಶನ್ ಒಂದಿದೆ. 2ರಲ್ಲಿ ಯಾವುದಾದ್ರನ್ನ ಒಂದನ್ನು ನೀವು ಬರೀಬೇಕು. Then 3 pair of coins are tossed simultaneously. Find the probability of getting at least 2 heads, at most 2 tails. Then duration of spacewalk of astronaut A is 6 hours longer than the duration of the spacewalk of astronaut B. ನೋಡಿ, ಇನ್ 5th ಆನ್ಸರ್ ದ ಫಾಲೋವಿಂಗ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ಕ್ವಶನ್ ಇದೆ. 34th ಇಲ್ಲೊಂದು 6th ಕ್ವಶನ್, 6 ಕ್ವಶನ್ ಇದೆ. 2 ಪ್ರಶ್ನೆ ಉತ್ತರ ಕೂಡ ಇದೆ. ಇದು 6 ಕ್ವಶನ್ ಉತ್ತರ. ಇನ್ನು ಪ್ರೂವ್ ದ್ಯಾಟ್ ಇಫ್ ಎ ಲೈನ್ ಇಸ್ ಡ್ರಾನ್ 35. ಇದಕ್ಕೂ ಕೂಡ ಚಾಯ್ಸ್ ಇದೆ ನೋಡಿ. ಎಲ್ಲವನ್ನು ನೋಡ್ತಾ ಹೋಗಿ. ನಿಮಗೆ ಯಾವ ರೀತಿ ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಗ್ರಾಫಿಕಲ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಗ್ರಾಫಿಕಲ್ ಮೆಥಡಿಂದ ಈ ರೀತಿ ಗ್ರಾಫ್ ಹಾಕಿ ಗ್ರಾಫ್ ಅಲ್ಲಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ನೋಡಿ, ಇನ್ನು ಲಾಸ್ಟ್ ಕ್ವಶನ್. ಇಲ್ಲಿ ಕೂಡ ಚಾಯ್ಸ್ ಇದೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಫೈಂಡ್ ದ ವಾಲ್ಯೂಮ್ ಆ್ಯಂಡ್ ಸರ್ಫೇಸ್ ಆಫ್ ದ ಸಾಲಿಡ್. ಅದು ಆರ್ ಸರ್ಫೇಸ್ ಆಫ್ ದ ರಾಕೆಟ್. ಇಲ್ಲಿ 6 ಕ್ವಶನ್ ಇದು. 2 ಉತ್ತರಗಳನ್ನು ನೀವು ನೋಡಬೇಕು. ವಾಲ್ಯೂಮ್ ಆಫ್ ಸಿಲಿಂಡರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು. ಇದೆ 6 ಕ್ವಶನ್ ಆನ್ಸರ್. ಇಲ್ಲಿಗೆ ನಾವು ಮ್ಯಾಥ್ಸ್ ಕ್ವಶನ್ ಪೇಪರ್ 2 ನೋಡಿದ್ವಿ. ಮತ್ತೆ ಬೇರೆ ಬೇರೆ ವಿಷಯಗಳೊಂದಿಗೆ ಭೇಟಿಯಾಗೋಣ.